ಬೆಂಗಳೂರು ಸೇರಿದ ಹಾಗೆ ದೇಶದಾದ್ಯಂತ ಎನ್ಐಎ ದಾಳಿಯನ್ನ ನಡೆಸಿದೆ. ಅದರಲ್ಲೂ ಬೆಂಗಳೂರಿನಲ್ಲಿ ಎನ್ಐಎ ದಾಳಿಯ ವೇಳೆ ಭಾರೀ ಸ್ಫೋಟಕ ಪತ್ತೆಯಾಗಿದೆ. ಬೆಂಗಳೂರು ಸೇರಿದ ಹಾಗೆ ದೇಶದಾದ್ಯಂತ 40ಕ್ಕೂ ಹೆಚ್ಚು ಕಡೆಗಳಲ್ಲಿ ಎನ್ಐಎ ದಾಳಿ ಮಾಡಿದೆ. ಅದರಲ್ಲೂ ಬೆಂಗಳೂರಿನಲ್ಲಿ ನಡೆಸಿದಂತಹ ಆ ದಾಳಿಯಲ್ಲಿ ಭಾರೀ ಸ್ಫೋಟಕ ಪತ್ತೆಯಾಗಿದೆ. ಬ್ಯಾಡರಹಳ್ಳಿಯ ಮನೆಯಲ್ಲಿ 7 ಕೆಜಿ ಸೋಡಿಯಂ ನೈಟ್ರೇಟ್ ಪತ್ತೆ. ಶಮಿಯುಲ್ಲಾ ಎಂಬಾತನ ರೂಮ್ನಲ್ಲಿ ಸೋಡಿಯಂ ನೈಟ್ರೇಟ್ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಬ್ಯಾಡರಹಳ್ಳಿ ಪ್ರಕೃತಿ ನಗರದ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಶಮಿಯುಲ್ಲಾ ರೂಮ್ನಲ್ಲಿ ಸೋಡಿಯಂ ನೈಟ್ರೇಟ್ ಇತ್ತು. ಅದನ್ನ ವಶಕ್ಕೆ ಪಡೆದಿದ್ದಾರೆ ಎನ್ಐಎ ಅಧಿಕಾರಿಗಳು. ಬ್ಯಾಡರಹಳ್ಳಿಯ ಪ್ರಕೃತಿ ನಗರದ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಶಮಿಯುಲ್ಲಾ ಬೆಂಗಳೂರಿನಲ್ಲಿ LLB ಓದ್ತಾ ಇದ್ದ ಬಳ್ಳಾರಿ ಮೂಲದ ಶಮಿಯುಲ್ಲಾ. ಬೆಂಗಳೂರು ಮತ್ತು ಬಳ್ಳಾರಿಯಲ್ಲಿ ಏಕಕಾಲಕ್ಕೆ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ನಡೆಸುತ್ತಾರೆ. ಈ ದಾಳಿಯ ಸಂದರ್ಭದಲ್ಲಿ ಸೋಡಿಯಂ ನೈಟ್ರೇಟ್ ಅಧಿಕಾರಿಗಳು ವಶಕ್ಕೆ ಪಡಿತಾರೆ. 7 ಕೆಜಿ ಸೋಡಿಯಂ ನೈಟ್ರೇಟ್ ಇತ್ತು. ಶಮಿಯುಲ್ಲಾ ಸೇರಿದ ಹಾಗೆ 7 ಮಂದಿ PFI ಸಂಘಟನೆಯ ಕಾರ್ಯಕರ್ತರನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಕರ್ನಾಟಕದಲ್ಲಿ ಉಗ್ರ ಕೃತ್ಯಕ್ಕೆ ಸಿದ್ಧತೆ ನಡೆಸಿದ್ದ 7 ಮಂದಿ ಉಗ್ರ ಕೃತ್ಯದ ಬಳಿಕ ಅಫ್ಘಾನಿಸ್ತಾನಕ್ಕೆ ತೆರಳಲು ಸಿದ್ಧತೆಯನ್ನ ನಡೆಸಿದ್ರಂತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರೇಡ್ ಆದಂತಹ ನಿವಾಸ ಅದು ಪ್ರಕೃತಿ ನಗರ, ಬ್ಯಾಡರಹಳ್ಳಿಯ ಪ್ರಕೃತಿ ನಗರದ ಬಾಡಿಗೆ ಮನೆ. ಆ ಮನೆಯಲ್ಲಿ ವಾಸವಿದ್ದ ಶಮಿಯುಲ್ಲಾ, ಆತನ ಮನೆಯಿಂದ ವಶಕ್ಕೆ ಪಡೆದಂತಹ ಸೋಡಿಯಂ ನೈಟ್ರೇಟ್ 7 ಕೆಜಿ ಸೋಡಿಯಂ ನೈಟ್ರೇಟ್ ಇತ್ತು. ಅದನ್ನ ಈಗ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಇದರ ಜೊತೆಗೆ ಶಮಿಯುಲ್ಲಾ ಸೇರಿದ ಹಾಗೆ ಒಟ್ಟು 7 ಮಂದಿ PFI ಸಂಘಟನೆಯ ಕಾರ್ಯಕರ್ತರನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಉಗ್ರ ಕೃತ್ಯದ ಬಳಿಕ ಕರ್ನಾಟಕದಲ್ಲಿ ಉಗ್ರ ಕೃತ್ಯವನ್ನ ನಡೆಸಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ರು. ಅದಾದ ಬಳಿಕ ಅಫ್ಘಾನಿಸ್ತಾನಕ್ಕೆ ತೆರಳಲು ಸಿದ್ಧತೆ ಆಗಿತ್ತು. 3 ಸ್ನೇಹಿತರೊಂದಿಗೆ ವಾಸವಿದ್ದ ವಿದ್ಯಾರ್ಥಿ ಶಮಿಯುಲ್ಲಾ. ಬೆಂಗಳೂರಿನಲ್ಲಿ LLB ಓದ್ತಾ ಇದ್ದ ಶಮಿಯುಲ್ಲಾ ಮೂಲತಃ ಬಳ್ಳಾರಿಯವನು. 3 ಸ್ನೇಹಿತರ ಜೊತೆ ಇದ್ದ ಬಳ್ಳಾರಿ ಮೂಲದ ಅಲ್ತಾಫ್, ಮಿಸ್ಬಾ, ಮುನಿರುದ್ದೀನ್ ಜೊತೆ ವಾಸ ಇರ್ತಾನೆ. ಬೆಂಗಳೂರಿನ ಬ್ಯಾಡರಹಳ್ಳಿಯ ರೂಮ್ 1ರಲ್ಲಿ ವಾಸ. ಶಮಿಯುಲ್ಲಾ ರೂಮ್ಮೇಟ್ಗಳ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಬೆಂಗಳೂರು, ಬಳ್ಳಾರಿಯಲ್ಲಿ ಒಟ್ಟು 7 ಮಂದಿಯನ್ನ ಈಗ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಅದರಲ್ಲೂ ಶಮಿಯುಲ್ಲಾ ಜೊತೆ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಂತಹ ಫ್ರೆಂಡ್ಸ್ ಯಾರಿದ್ದಾರೋ, ಸ್ನೇಹಿತರು ಯಾರಿದ್ದಾರೋ ಅವರೆಲ್ಲರೂ ಕೂಡ ಬಾಡಿಗೆ ಮನೆಯಲ್ಲಿ ವಾಸ ಇದ್ರು. ಸೊ ಬಳ್ಳಾರಿ ಮೂಲದವರು ಅಲ್ತಾಫ್, ಮಿಸ್ಬಾ, ಮುನಿರುದ್ದೀನ್ ಜೊತೆ ಶಮಿಯುಲ್ಲಾ ವಾಸ ಇರ್ತಾನೆ. ಈಗ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಜನವರಿ 26ರಂದು ದೇಶದಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಆಗಿತ್ತು. ಐಸಿಸ್ ಸಂಘಟನೆಯ ಜೊತೆ ಲಿಂಕ್ನಲ್ಲಿದ್ದ ಹಲವರ ಮನೆ ಮೇಲೆ ಎನ್ಐಎ ದಾಳಿ ನಡೆಸಿದೆ. ಕರ್ನಾಟಕ, ಉತ್ತರ ಪ್ರದೇಶ, ಜಾರ್ಖಂಡ್ನಲ್ಲಿ ಎನ್ಐಎ ಏಕಕಾಲಕ್ಕೆ ದಾಳಿಯನ್ನ ಮಾಡಿದೆ. ಅದರಲ್ಲೂ ಬೆಂಗಳೂರಿನಲ್ಲಿ 22 ಕಡೆ, ಬಳ್ಳಾರಿಯಲ್ಲಿ 12 ಕಡೆ ದಾಳಿ ನಡೆದಿದೆ. ಶಂಕಿತರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಬೆಂಗಳೂರು ಸೇರಿದ ಹಾಗೆ ದೇಶದಾದ್ಯಂತ ಒಟ್ಟು 40ಕ್ಕೂ ಹೆಚ್ಚು ಕಡೆಗಳಲ್ಲಿ ಎನ್ಐಎ ಅಧಿಕಾರಿಗಳು ಏಕಕಾಲಕ್ಕೆ ರೇಡ್ ಮಾಡಿದ್ದಾರೆ. ಜನವರಿ 26ರಂದು ದೇಶದಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಆಗಿತ್ತಂತೆ. ಐಸಿಸ್ ಸಂಘಟನೆಯ ಜೊತೆ ಲಿಂಕ್ನಲ್ಲಿದ್ದಂತಹ ಹಲವರು ಅವರ ಮನೆ ಮೇಲೆ ಎನ್ಐಎ ದಾಳಿಯನ್ನ ನಡೆಸಿ ಶಂಕಿತರನ್ನ ವಶಕ್ಕೆ ಪಡೆಯಲಾಗಿದೆ. ಜೊತೆಗೆ ಅವರ ವಿಚಾರಣೆಯೂ ಕೂಡ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಚೇತನ್, ನಾವು ಗಮನಿಸ್ತಾ ಇದ್ದೀವಿ, ಕೆಲವು ದಿನಗಳ ಹಿಂದಷ್ಟೇ ಎನ್ಐಎ ದಾಳಿಯಾಗಿತ್ತು. ಈಗ ಮತ್ತೆ ಬೆಂಗಳೂರು ಸೇರಿದ ಹಾಗೆ ದೇಶದಾದ್ಯಂತ ದಾಳಿಯಾಗಿದೆ. ಈ ದಾಳಿಯ ಹಿಂದಿನ ಉದ್ದೇಶ ಏನು? ಜೊತೆಗೆ ಈ ಶಮಿಯುಲ್ಲಾ ಯಾರು? ಆತನ ಬ್ಯಾಕ್ಗ್ರೌಂಡ್ ಏನು? ಹಾಗೆ ದೇಶದಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಇವರು ಪ್ಲಾನ್ ಮಾಡಿದ್ದು ನಿಜಾನ?
ವೀಣಾ, ಇವಾಗ ಆಲ್ರೆಡಿ NIA ಇನ್ವೆಸ್ಟಿಗೇಷನ್ ವೇಳೆ ಈ ರೀತಿಯಾದಂಥ ವಿಧ್ವಂಸಕ ಕೃತ್ಯಕ್ಕೆ ಒಂದು ಪ್ಲಾನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಖಚಿತ ಮಾಹಿತಿ ಸಿಕ್ಕಿತ್ತು. ಹೀಗಾಗಿ ಹಲವು ತಿಂಗಳಿಂದ ಅವರನ್ನು ವಾಚ್ ಮಾಡ್ತಾ ಇದ್ರು NIA ಅಧಿಕಾರಿಗಳು ಸೇರಿದಂತೆ ಹಲವು ಕೇಂದ್ರ ತನಿಖಾ ತಂಡಗಳು ವಾಚ್ ಮಾಡ್ತಾ ಇತ್ತು. ಫೈನಲಿ ಅವರೆಲ್ಲರನ್ನು ಕೂಡ ಇದೀಗ ವಶಕ್ಕೆ ಪಡೆದು ಒಂದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇದೀಗ ಏನು ಶಮೀವುಲ್ಲಾ ವಾಸವಾಗಿದ್ದಂತಹ ಒಂದು ನಿವಾಸ ಏನಿದೆ ಬೆಂಗಳೂರಿನ ಬ್ಯಾಡ್ರಳ್ಳಿ ಬಳಿ ಇರುವಂತಹ ಪ್ರಕೃತಿ ನಗರ ಏನಿದೆ, ಆ ಒಂದು ಪ್ರಕೃತಿ ನಗರದ ನಿವಾಸವನ್ನು ಇದೀಗ ನೀವು ನೋಡ್ತಿರುವಂಥದ್ದು. ಇದೇ ಒಂದು ಫ್ಲೋರ್ನಲ್ಲಿ, ಸೆಕೆಂಡ್ ಫ್ಲೋರ್ನಲ್ಲಿ ಅವ್ರು ವಾಸವಾಗಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಅಂದರೆ ಇವಾಗ ಆಲ್ರೆಡಿ ಅಧಿಕಾರಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ NIA ಅಧಿಕಾರಿಗಳು ಕೂಡ ಬಂದಿದ್ದರು. ಅಂದರೆ ಇಲ್ಲಿ ಇದೇ ಒಂದು ನಿವಾಸದಲ್ಲಿ ವಾಸವಾಗಿದ್ದರು. ಸೆಕೆಂಡ್ ಫ್ಲೋರ್ ಏನಿದೆ ಆ ಒಂದು ಸೆಕೆಂಡ್ ಫ್ಲೋರನ್ನ ನಿವಾಸದಲ್ಲಿ ವಾಸವಾಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಅಂದರೆ NIA ಅಧಿಕಾರಿಗಳು ಮುಂಜಾನೆ ಒಂದು ರೇಡನ್ನು ಮಾಡಿ ಇನ್ವೆಸ್ಟಿಗೇಷನನ್ನು ಕೂಡ ಒಂದು ನಡೆಸ್ತಾ ಇದ್ರು. ಸಾಕಷ್ಟು ಕಡೆಗಳಲ್ಲಿ ಇವತ್ತು ಕರ್ನಾಟಕದಲ್ಲಿ ಬಳ್ಳಾರಿ ಸೇರಿದಂತೆ ಹಲವು ಕಡೆ ಒಂದು ರೇಡನ್ನು ಮಾಡಲಾಗಿತ್ತು. ರೇಡನ್ನು ಮಾಡಿ NIA ಅಧಿಕಾರಿಗಳು 7 ಜನರನ್ನು ಇವಾಗ ಆಲ್ರೆಡಿ 7 ಜನ ಶಂಕಿತರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಒಂದು ನಡೆಸ್ತಿರುವಂಥದ್ದು. ಇದೀಗ ವಿಜುವಲ್ಸಲ್ಲಿ ಏನು ನೋಡ್ತಾ ಇದ್ದೀರಿ, ಈ ನಿವಾಸದಲ್ಲಿ ಅವರು ವಾಸವಾಗಿದ್ದರು ಅಂತ ಅಂದ್ಬಿಟ್ಟು ಹೇಳಲಾಗ್ತಿರುವಂಥದ್ದು. ಸದ್ಯಕ್ಕೆ ಅಧಿಕಾರಿಗಳು ಎಲ್ಲರನ್ನೂ ಕೂಡ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಿರುವಂಥದ್ದು. ಬಳ್ಳಾರಿ ಮೂಲದ ಶಮೀವುಲ್ಲಾ ಇಲ್ಲಿ ವಾಸವಾಗಿದ್ದ, ಒಟ್ಟು 4 ಇಲ್ಲಿ ವಾಸವಾಗಿದ್ದರು. ಇವಾಗ ಆಲ್ರೆಡಿ ಸ್ಥಳೀಯ ಪೊಲೀಸರು ಕೂಡ ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕೊಳ್ತಾ ಇದ್ದಾರೆ. NIA ಅಧಿಕಾರಿಗಳು ಕೂಡ ಇನ್ವೆಸ್ಟಿಗೇಷನನ್ನು ನಡೆಸ್ತಿರುವಂಥದ್ದು. ವೀಣಾ, ಎಸ್, ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ರೇಡ್ ಆಗಿದೆ ಚೇತನ್, ಜೊತೆಗೆ ಏನೇನೆಲ್ಲ ವಶಕ್ಕೆ ಪಡೆದಿದ್ದಾರೆ ಈಗ ನಾವು ಗಮನಿಸ್ತಾ ಇದ್ದೀವಿ. ಹಲವಾರು ಜನರ ವಿಚಾರಣೆಯೂ ಕೂಡ ಆಗ್ತಾ ಇದೆ ಈ ಪ್ರಕರಣದಲ್ಲಿ. ಅದರಲ್ಲೂ ISIS ಸಂಘಟನೆಯ ಜೊತೆ ಲಿಂಕ್ ಹೊಂದಿದಂಥವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಸೊ ಹಾಗಾದರೆ ಇವರೆಲ್ಲರೂ ಕೂಡ ವಿಧ್ವಂಸಕ ಕೃತ್ಯಕ್ಕೇ ಪ್ಲಾನ್ ಹಾಕಿದವರು ಅನ್ನೋದು ಕ್ಲಿಯರ್ ಆಗ್ತಾ ಇದೆಯಾ? ಹೌದೌದು, ಯಾಕಂದರೆ ವಿಧ್ವಂಸಕ ಕೃತ್ಯಕ್ಕೇ ಪ್ಲಾನ್ ಮಾಡ್ಕೊಂಡಿದ್ರು. ಅದಕ್ಕೇ ಅವರು ಸೋಡಿಯಂ ನೈಟ್ರೇಟ್ ಏನು ಸ್ಫೋಟಕ ವಸ್ತು ಏನಿದೆ 7 kg ಸಂಗ್ರಹ ಮಾಡಿ ಇಟ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಅಂದರೆ ಖುದ್ದು ಈ ನಿವಾಸದಲ್ಲೇ ಈ ಒಂದು ಸೋಡಿಯಂ ನೈಟ್ರೇಟ್ ಪತ್ತೆ ಆಗಿರುವಂಥದ್ದು. ಶಮೀವುಲ್ಲಾವನ್ನು ಕೂಡ ಇವಾಗ ಆಲ್ರೆಡಿ ಅರೆಸ್ಟ್ ಮಾಡಲಾಗಿದೆ. ಯಾರೆಲ್ಲ ಒಂದು ಇವ್ರ ಜೊತೆ ಇದ್ದರು ಅನ್ನೋದ್ರ ಬಗ್ಗೆನೂ ಕೂಡ ಸ್ಥಳೀಯ ಪೊಲೀಸರು ಕೂಡ ಮಾಹಿತಿಯನ್ನು ತೆಗೆದುಕೊಂಡಿರೋದು. ಅಂದರೆ ಅವರ ಪಾತ್ರ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಪೊಲೀಸರು ವೆರಿಫಿಕೇಷನನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತು NIA ತನಿಖಾ ತಂಡವು ಕೂಡ ವೆರಿಫಿಕೇಷನನ್ನು ನಡೆಸ್ತಿರುವಂಥದ್ದು. ಅಂದರೆ ಇದೇ ಒಂದು ಜನವರಿ 26ರ ಒಂದು ಗಣರಾಜ್ಯೋತ್ಸವ ಏನಿದೆ ಆವತ್ತಿನ ದಿನ ಒಂದು ವಿಧ್ವಂಸಕ ಕೃತ್ಯಕ್ಕೆ ಇವರು ಪ್ಲಾನನ್ನು ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದರೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತದಲ್ಲೇ ಒಂದು ವಿಧ್ವಂಸಕ ಕೃತ್ಯಕ್ಕೆ ಒಂದು ಸಂಚನ್ನು ರೂಪಿಸಿದ್ರು. ಉತ್ತರ ಪ್ರದೇಶ, ಜಾರ್ಖಂಡ್ ಮತ್ತು ಕರ್ನಾಟಕ ಟೋಟಲಿ ಇವತ್ತು ಈ ಕೇಸ್ ರಿಲೇಟೆಡ್ 3 ರಾಜ್ಯಗಳಲ್ಲಿ ಒಂದು NIA ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಕರ್ನಾಟಕದಲ್ಲಿ ಬೆಂಗಳೂರು ಹಾಗೂ ಬಳ್ಳಾರಿಯಲ್ಲಿ 12 ಕಡೆ, ಬೆಂಗಳೂರಿನಲ್ಲಿ 22 ಕಡೆ ಒಂದು ರೇಡನ್ನು ಮಾಡಿದರೆ, ಉತ್ತರ ಪ್ರದೇಶ ಮತ್ತು ಜಾರ್ಖಂಡ್ನ ಜಮ್ಶೆಡ್ಪುರ ಏನಿದೆ ಅಲ್ಲೂ ಕೂಡ ರೇಡನ್ನು ಮಾಡಿರುವಂಥದ್ದು. ಎಲ್ಲ ರೇಡು ಕೂಡ ಈ ಒಂದು ಪರ್ಟಿಕ್ಯುಲರ್ ಕೇಸ್ ರಿಲೇಟೆಡ್ ಆಗಿರುವಂಥದ್ದು. ಈ ಬಗ್ಗೆ NIA ಅಧಿಕಾರಿಗಳು 14ನೇ ತಾರೀಕೆ ಒಂದು FIR ಅನ್ನು ಕೂಡ ಒಂದು ಮಾಡ್ಕೊಂಡಿದ್ರು. ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಒಂದು FIR ಮಾಡ್ಕೊಂಡಿದ್ರು. ಇಡೀ ದೇಶದಲ್ಲಿ ಈ ಕೇಸ್ ರಿಲೇಟೆಡ್ ಇವತ್ತನ್ನು ರೇಡನ್ನು ಮಾಡಿರುವಂಥದ್ದು. ಇಲ್ಲಿ ಸೋಡಿಯಂ ನೈಟ್ರೇಟ್ ವಸ್ತು ಸ್ಫೋಟಕ ಏನಿದೆ ಅದು ಪತ್ತೆ ಆಗಿರುವಂಥದ್ದು. ಅಂದರೆ ಇದೆಲ್ಲವನ್ನು ನೋಡಿದ್ರೆ ಇವರು ವಿಧ್ವಂಸಕ ಕೃತ್ಯಕ್ಕೆ ಒಂದು ಪ್ಲಾನನ್ನು ಮಾಡ್ಕೊಂಡಿದ್ರು ಅನ್ನೋದು ಕನ್ಫರ್ಮ್ ಆಗಿರುವಂಥದ್ದು. ಇದನ್ನು ಖುದ್ದು NIA ಅಫಿಷಿಯಲ್ಸೇ ಒಂದು ಕನ್ಫರ್ಮೇಷನನ್ನು ಸಹ ಕೊಡ್ತಿರುವಂಥದ್ದು. ಸದ್ಯಕ್ಕೆ ಇನ್ನೂ ಹೆಚ್ಚಿನ ವಿಚಾರಣೆ ನಡೀತಾ ಇದೆ. ಇವರೊಟ್ಟಿಗೆ ಬೇರೆ ಯಾರನ್ನಾದರೂ ವಶಕ್ಕೆ ಪಡೆದಿದ್ದಾರೆ ಏನು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಲಭ್ಯ ಆಗುತ್ತೆ. ಇವತ್ತು ಅರ್ಲಿ ಮಾರ್ನಿಂಗ್ ಬೆಳಗ್ಗೆನೇ ಒಂದು ರೇಡನ್ನು ಮಾಡಿ ಅವರನ್ನು ಶಮೀವುಲ್ಲಾನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿರುವಂಥದ್ದು. ವೀಣಾ, ಥ್ಯಾಂಕ್ ಯು ಚೇತನ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.